ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಡಿಸೆಂಬರ್ 7ರಂದು ನಡೆದಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಮುಕ್ತಾಯಗೊಂಡಿದೆ ಮತ್ತು ಇಲಾಖೆ ವತಿಯಿಂದ ನಮಗೆ ಆನ್ಸರ್ ಕೀಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ತಾವು ಪರೀಕ್ಷೆಯನ್ನು ಮುಗಿಸಿಕೊಂಡು ಉತ್ತರ ಸೂಚಿಯನ್ನು ಗಮನಿಸಿ ನಿಮಗೆ ಬಂದಿರತಕ್ಕಂಥ ಅಂಕಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಈ ಒಂದು ಡಿಸೆಂಬರ್ 7, 2025ರಂದು ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಚೈಲ್ಡ್ ಸೈಕಾಲಜಿ ಮತ್ತು ಪೆಡಾಗೋಗಿ ಅಂತಕ್ಕಂಥದ್ದು, ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥ ವಿಷಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಕುರಿತಾಗಿ ನಾನು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಈ ವಿಡಿಯೋವನ್ನು ನೋಡೋದ್ರ ಮುಖಾಂತರ ತಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತಾವು ಆಯ್ಕೆ ಮಾಡಿರುವಂತಹ ಉತ್ತರ ಅಂತಕ್ಕಂಥದ್ದು ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಇವತ್ತು 2025ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪತ್ರಿಕೆ 2ರ ಪ್ರಶ್ನೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ, ಒಂದೊಂದಾಗಿ ಚರ್ಚೆ ಮಾಡ್ತಾನೆ ಹೋಗೋಣ. ಅದರಲ್ಲಿ ಮೊದಲೇ ಪ್ರಶ್ನೆ ಹೀಗಿದೆ: ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ. ನೋಡಿ, ಯಾವುದೇ ಒಬ್ಬ ಶಿಕ್ಷಕನಾದವನು ಪಾಠವನ್ನು ಆರಂಭ ಮಾಡಬೇಕಾಗಿತ್ತಂತಂದರೆ ಪಾಠದ ಆರಂಭಕ್ಕಿಂತ ಮುಂಚಿತವಾಗಿ ಪಾಠದ ಬಗ್ಗೆ ಪೀಠಿಕೆಯನ್ನು ಹೇಳಬೇಕಾಗುತ್ತೆ, ಇಂಟ್ರಡಕ್ಷನ್ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಆ ಇಂಟ್ರಡಕ್ಷನ್ ಅಂತಕ್ಕಂಥದ್ದು ಹೇಳಿದಾಗ ಮಾತ್ರ ಪಾಠ ಅಂತಕ್ಕಂಥದ್ದು ಒಂದು ಅರ್ಥಪೂರ್ಣವಾಗಿರಲಿಕ್ಕೆ ಸಾಧ್ಯವಾಗುತ್ತೆ, ಬೋಧನೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವು ಅಣುಬೋಧನೆಯನ್ನು BEd ತರಬೇತಿ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಣುಬೋಧನೆ ಅಂತಕ್ಕಂಥದ್ದು ನೋಡಿದಾಗ ಅಣುಬೋಧನೆಯಲ್ಲಿ ಬರ್ತಕ್ಕಂಥ ಮೊದಲೇ ಒಂದು ಕೌಶಲ್ಯ ಅಂತ ಯಾವುದಂತ ಕೇಳಿದಾಗ ಅದು ಪಾಠ ಪರಿಚಯಿಸುವ ಕೌಶಲ್ಯ ಅಂತ ಕರಿತೀವಿ ನಾವು. ಪಾಠವನ್ನು ಯಾಕೆ ಪರಿಚಯ ಮಾಡಬೇಕು ಅಂತಂದರೆ, ಮಕ್ಕಳು ನಿಗದಿತವಾಗಿರ್ತಕ್ಕಂಥ ಸಮಯದ ಬೋಧನೆಗೆ ಸಿದ್ಧರನ್ನಾಗಿ ಮಾಡಬೇಕಾಗಿತ್ತು ಅಂತಂದರೆ ಪಾಠ ಪರಿಚಯಿಸುವ ಕೌಶಲ್ಯವನ್ನು ಪ್ರತಿಯೊಬ್ಬ ಶಿಕ್ಷಕನಾದವನು ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನಾವು ಅಣುಬೋಧನೆಯಲ್ಲಿ ಓದ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆ ಹೀಗಿದೆ: ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಅಂತಕ್ಕಂಥದ್ದು. ಆಪ್ಷನ್ಸ್ 1 ಹೇಳ್ತಾ ಇದೆ ಸಿದ್ಧತಾ ನಿಯಮ, ಆಪ್ಷನ್ಸ್ 2 ಹೇಳ್ತಾ ಇದೆ ಪರಿಣಾಮ ನಿಯಮ, ಆಪ್ಷನ್ಸ್ 3 ಹೇಳ್ತಾ ಇದೆ ಅಭ್ಯಾಸ ನಿಯಮ, ಆಪ್ಷನ್ಸ್ 4 ಹೇಳ್ತಾ ಇದೆ ಬಳಕೆ ನಿಯಮ ಅಂತಕ್ಕಂಥದ್ದು. ಇಲ್ಲಿ ಸಿದ್ಧತಾ ನಿಯಮ, ಪರಿಣಾಮಕಾರಿ ನಿಯಮ, ಅಭ್ಯಾಸ ನಿಯಮ, ಬಳಕೆ ನಿಯಮ ಅಂತಕ್ಕಂಥವು ತಾರನ್-ಡೈಕ್ರವರು ಕೊಟ್ಟಿರ್ತಕ್ಕಂಥ ಕಲಿಕಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಮತ್ತು ಪ್ರಶ್ನೆ ಏನಿದೆ ಅಂತ ಕೇಳಿದಾಗ, ಯಾವುದೇ ಒಬ್ಬ ಶಿಕ್ಷಕನಾದವನು ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಬೋಧನೆಯ ಪಾಠಕ್ಕೆ ಪೀಠಿಕೆಯನ್ನು ಹಾಕಬೇಕಾಗಿದೆ. ಯಾಕೆ ಹಾಕಬೇಕು, ಅದು ಯಾವ ನಿಯಮವನ್ನು ಯಾವ ಕಲಿಕಾ ನಿಯಮವನ್ನು ಆಧರಿಸಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಡಿಸೆಂಬರ್ 7ರಂದು ನಡೆಯತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬಂದಿದೆ. ಹಾಗಾಗಿ ನಮ್ಮ ಅಣುಬೋಧನೆಯನ್ನು ಮೈಕ್ರೋ ಟೀಚಿಂಗನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಣುಬೋಧನೆ ಹೇಳ್ತಾ ಇದೆ ಪ್ರತಿಯೊಬ್ಬ ಶಿಕ್ಷಕನಾದವನು ಪಾಠದ ಆರಂಭಕ್ಕಿಂತ ಮುಂಚಿತವಾಗಿ ಪೂರ್ವವಾಗಿ ಮಕ್ಕಳನ್ನು ಶಾರೀರಿಕವಾಗಿ ಆಗಿರ್ಬೋದು ಮತ್ತು ಮಾನಸಿಕವಾಗಿ ಕೂಡ ಸಿದ್ಧರನ್ನಾಗಿ ಮಾಡಬೇಕಾಗುತ್ತೆ. ಶಾರೀರಿಕವಾಗಿ ಮಾನಸಿಕವಾಗಿ ಸಿದ್ಧರನ್ನಾಗಿ ಮಾಡಬೇಕಾಗಿತ್ತಂತಂದರೆ ಮೊದಲು ಶಿಕ್ಷಕನಾದವನು ಪಾಠವನ್ನು ಆರಂಭಿಸೋಕ್ಕಿಂತ ಮುಂಚಿತವಾಗಿ ಆ ಪಾಠಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಸಿದ್ಧರನ್ನಾಗಿ ಮಾಡಲಿಕ್ಕೆ ಪೀಠಿಕೆಯನ್ನು ಅಥವಾ ಇಂಟ್ರಡಕ್ಷನ್ ಕೌಶಲ್ಯ ಅಂತ ಸ್ಕಿಲ್ ಅಂತ ಕರಿತೀವಲ್ಲ, ಪಾಠವನ್ನು ಪರಿಚಯಿಸ್ತಕ್ಕಂಥಕ್ಕಂಥ ಅಥವಾ ಮೋಟಿವೇಶನ್ ಸ್ಕಿಲ್ ಅಂತ ಕರಿತೀವಲ್ಲ, ಪ್ರೇರಣಾತ್ಮಕವಾಗಿರ್ತಕ್ಕಂಥ ಹಂತ ಅಂಥೇಳಿ, ಅದು ಸಿದ್ಧತೆ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧರನ್ನಾಗಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಂತ ಆಗಿರೋದ್ರಿಂದ ಇಲ್ಲಿ ಸಿದ್ಧತಾ ನಿಯಮ ಅಂತಕ್ಕಂಥ ಏನಾಗುತ್ತೆ ಅಂದರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ 1 ಸಿದ್ಧತಾ ನಿಯಮ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ: ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು
ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. ನೋಡಿ, ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತೆ. ಯಾವ ಶಿಕ್ಷಕನಾದವನು ತರಗತಿ ಕೋಣೆಯ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹಾರ ಮಾಡ್ತಾನಂತ ಕೇಳಿದಾಗ ಆ ಶಿಕ್ಷಕನಿಗೆ ಸಂಶೋಧನೆಯ ಜ್ಞಾನ ಇರಬೇಕಾಗುತ್ತೆ ಮತ್ತು ಮನೋವಿಜ್ಞಾನದ ಜ್ಞಾನ ಇರಬೇಕಾಗುತ್ತೆ. ಯಾವ ಶಿಕ್ಷಕನಿಗೆ ಮನೋವಿಜ್ಞಾನದ ಜ್ಞಾನ ಇದೆಯೋ, ಸಂಶೋಧನೆಯ ಜ್ಞಾನ ಇದೆಯೋ, ಅಂಥ ಶಿಕ್ಷಕನಾದವನು ತನ್ನ ತರಗತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತೆ. ಇಲ್ಲಿ ಸಂಶೋಧನೆ ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಯಾವುದೋ ಒಂದು ಹೊಸ ಸೃಷ್ಟಿಯನ್ನು ಮಾಡಬೇಕಾಗಿದೆ, ಹೊಸದನ್ನು ಕಂಡುಹಿಡಿಯಬೇಕಾಗಿದೆ ಅಂತಕ್ಕಂಥ ರೀತಿಯಲ್ಲಿ ನಾವು ಸಂಶೋಧನೆಯನ್ನು ಏನು ಮಾಡ್ತೀವಿ ಅಂತ ಕೇಳಿದಾಗ ವ್ಯಾಖ್ಯಾನವನ್ನು ಮಾಡ್ತಾಯಿದ್ವಿ. ಆದರೆ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. ಯಾವ ಸಂಶೋಧನೆ ಅಂತ ಕೇಳಿದಾಗ ಆಪ್ಷನ್ಸ್ 1 ಹೇಳ್ತಾ ಇದೆ ಐತಿಹಾಸಿಕ ಸಂಶೋಧನೆ, ಆಪ್ಷನ್ಸ್ 2 ಹೇಳ್ತಾ ಇದೆ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ಸ್ 3 ಹೇಳ್ತಾ ಇದೆ ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ಸ್ 4 ಹೇಳ್ತಾ ಇದೆ ಕ್ರಿಯಾತ್ಮಕ ಸಂಶೋಧನೆ. ನೋಡಿ, ಶೈಕ್ಷಣಿಕ ಸಂಶೋಧನೆಗಳು ಬೇರೆ, ಐತಿಹಾಸಿಕ ಸಂಶೋಧನೆಗಳು ಬೇರೆ, ಅದರಲ್ಲಿ ವಿವರಣಾತ್ಮಕವಾಗಿರ್ತಕ್ಕಂಥ ಸಂಶೋಧನೆಗಳು ಬೇರೆ, ಬೇರೆ ಬೇರೆದಾಗಿರ್ತಕ್ಕಂಥ ಸಂಶೋಧನೆಗಳು ಅದಾವೆ. ನಮಗೆ ಯಾವ ಸಂಶೋಧನೆ ಬೇಕಾಗುತ್ತೋ ಅಂಥ ಸಂಶೋಧನೆ ಬಳಕೆ ಮಾಡಿಕೊಂಡು ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಾಗಿರ್ತಕ್ಕಂಥ ಶಿಕ್ಷಕರ ಕರ್ತವ್ಯ. ಆದರೆ ಎಷ್ಟೋ ಶಿಕ್ಷಕರಿಗೆ ಈ ಸಂಶೋಧನೆಯ ಜ್ಞಾನ ಇಲ್ಲದೇ ಇರುವಾಗ ಅವರು ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕ್ಕೆ ಏನಾಗಲ್ಲ, ಸಾಧ್ಯವಿಲ್ಲ. ತರಗತಿಯಲ್ಲಿ ಎಂಥ ಸಂಶೋಧನೆ ಬಳಕೆ ಮಾಡ್ಕೊಳ್ಬೇಕು ಅಥವಾ ಬೇರೆ ಸನ್ನಿವೇಶದಲ್ಲಿ ಎಂಥ ಸಂಶೋಧನೆ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಜ್ಞಾನನೇ ಶಿಕ್ಷಕರಿಗೆ ಇಲ್ಲದೇ ಇರುವಾಗ ಒಂದು ಸನ್ನಿವೇಶದಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಂಶೋಧನೆ ಮತ್ತೊಂದು ಸನ್ನಿವೇಶದಲ್ಲಿ ಬಳಕೆ ಮಾಡ್ಕೊಳ್ತಾರೆ, ಮತ್ತೊಂದು ಸನ್ನಿವೇಶದಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಂಶೋಧನೆ ಪ್ರಕಾರವನ್ನು ಇನ್ನೊಂದು ಸಂದರ್ಭದಲ್ಲಿ ಏನು ಮಾಡ್ತದಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಇದು ಸೂಕ್ತವಾಗಿರ್ತಕ್ಕಂಥದ್ದು ಅಲ್ಲ. ಅದಕ್ಕೋಸ್ಕರವಾಗಿ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆ ಬಳಸಲಾಗುತ್ತದೆ. ಐತಿಹಾಸಿಕ ಸಂಶೋಧನೆ ಅಂತಕ್ಕಂಥದ್ದು ಐತಿಹಾಸಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವೇನಾದರೂ ರಿಸರ್ಚ್ ಮಾಡ್ತಾ ಇದ್ದರೆ ಅಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಐತಿಹಾಸಿಕವಾಗಿರ್ತಕ್ಕಂಥ ಸಂಶೋಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಕೊಂಡು ತರಗತಿಯ ಶಿಕ್ಷಕ ನಾವು ತರಗತಿಯನ್ನು ಬಿಟ್ಟು ಹೈದರಾಬಾದ್ ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳ ಕುರಿತು ಅಂತೇಳಿ ನಾವೇನಾದರೂ ಅಧ್ಯಯನ ಮಾಡೋಕ್ಕೆ ಹೋದರೆ ಅದೇನಾಗಲ್ಲ ಅಂತ ಕೇಳಿದಾಗ ತರಗತಿಯ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಸಂಶೋಧನೆ ಆಗೋದಿಲ್ಲ, ಅದು ಐತಿಹಾಸಿಕ ಸಂಶೋಧನೆ ಆಗ್ತದೆ. ಅದಕ್ಕೋಸ್ಕರವಾಗಿ ಶಿಕ್ಷಕರಾದವರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾವ ಪ್ರಕಾರದ ಸಂಶೋಧನೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸುತ್ತದೆ. ತರಗತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕ್ಕೆ ಹೈದರಾಬಾದ್ ಕರ್ನಾಟಕದ ಇತಿಹಾಸದ ಸ್ಮಾರಕಗಳ ಕುರಿತು ಅಧ್ಯಯನ ಅಂತೇಳಿ ನಾವು ಮಾಡೋಕ್ಕೆ ಹೋದರೆ ಅದು ತರಗತಿ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಯಾಕಂತ ಕೇಳಿದಾಗ ಅದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸಂಶೋಧನೆ. ಐತಿಹಾಸಿಕವಾಗಿರ್ತಕ್ಕಂಥ ಸಂಶೋಧನೆ ಆಗಿರೋದ್ರಿಂದ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇತಿಹಾಸದ ಸ್ಮಾರಕಗಳ ಕುರಿತು ಅಧ್ಯಯನ ಮಾಡಿದಾಗ ಎಷ್ಟೋ ಸ್ಮಾರಕಗಳು ಇನ್ನೂ ನಮಗೇನಾಗ್ತಿಲ್ಲ ಅಂತ ಕೇಳಿದಾಗ ಗೊತ್ತಾಗುತ್ತಿಲ್ಲ. ಆ ಗೊತ್ತಾಗದೇ ಇರತಕ್ಕಂಥ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ಜಗತ್ತಿನ ಮುಂದೆ ಅನಾವರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥ ಸಂಶೋಧನೆ. ಇದು ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಯಾರಿಗೆ ಗೊತ್ತಿರಬೇಕು ಅಂತ ಕೇಳಿದಾಗ ಪಾಠ ಮಾಡ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕನಾದನ್ನು ಗೊತ್ತಿರಬೇಕಾಗತ್ತೆ. ಈ ರೀತಿಯಾಗಿ ನಾವು ಏನಾದರೂ ಸಂಶೋಧನೆ ಮಾಡೋಕ್ಕೆ ಹೋದರೆ ಇದು ಐತಿಹಾಸಿಕ ಸಂಶೋಧನೆ ಆಗುತ್ತೆ ಹೊರತಾಗಿ ತರಗತಿಗಳ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಆ ತರಗತಿಯ ಬೋಧನೆಯ ಶಿಕ್ಷಕನಿಗೆ ಇರಬೇಕಾಗುತ್ತೆ. ಇನ್ನು ವಿವರಣಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ ಬಹಳಷ್ಟು ಲೆಂದಿಯಾಗಿರ್ತಕ್ಕಂಥದ್ದು, ವಿವರಣಾತ್ಮಕವಾಗಿರ್ತಕ್ಕಂಥ ನಮ್ಮ ಒಂದು ಏನಂತ ಕೇಳಿದ್ರೆ ಸಮಸ್ಯೆ ಅಂತಕ್ಕಂಥ ಸಂಶೋಧನಾ ಸಮಸ್ಯೆ ಇದ್ದಾಗ ಅಂಥ ಸಂಶೋಧನಾ ಸಮಸ್ಯೆಗೆ ಪರಿಹಾರವನ್ನು ಕೊಂಡ್ಕೊಳ್ಬೇಕಾದ್ರೆ ನಾವು ಏನು ಬೇಕಂದ್ರೆ ವಿವರಣಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ ಕೈಗೊಳ್ಳಬೇಕಾಗತ್ತೆ. ಇನ್ನು ಪ್ರಾಯೋಗಿಕವಾಗಿರ್ತಕ್ಕಂಥ ಸಂಶೋಧನೆ ಅಂತಕ್ಕಂಥ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದಾಗ ಇಲ್ಲಿ ಎಲ್ಲವೂ ಕೂಡ ಪ್ರಾಯೋಗಿಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅಧ್ಯಯನ ಮಾಡುವುದರಿಂದ ಇಲ್ಲಿ ಬರೋದಿಲ್ಲ. ಇನ್ನು 4ನೇದಾಗಿ ಕ್ರಿಯಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ. ನೋಡಿ, ಕ್ರಿಯಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ ಅಂದಾಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಕೈಗೊಳ್ಳತಕ್ಕಂಥ ನಿರ್ದಿಷ್ಟವಾದ ಕ್ರಿಯೆಯನ್ನು ಆಧರಿಸಿರ್ತಕ್ಕಂಥ ಸಂಶೋಧನೆ. ಫಾರ್ ಎಕ್ಸಾಂಪಲ್, ಶಿಕ್ಷಕನಾದವನು ಏನು ಮಾಡ್ತಾ ಇದ್ದಾನೆ, ಬೋಧನೆಯನ್ನು ಮಾಡ್ತಾ ಇದ್ದಾನೆ.
ಆ ಬೋಧನೆ ಅಂತಕ್ಕಂಥ ಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥ ಕಿರು ಸಂಶೋಧನೆ ಇದು ಯಾವುದಪ್ಪ ಅಂತ ಕ್ರಿಯಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ. ಅಥವಾ ವಿದ್ಯಾರ್ಥಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ವಿದ್ಯಾರ್ಥಿ ಏನೋ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾನೆ, ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಲಿಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಮನ್ನು ಇಟ್ಕೊಂಡು ಕಿರು ಸಂಶೋಧನೆ ಮಾಡ್ತಾರಲ್ಲ ಅದೇ ಒಂದು ಕ್ರಿಯಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ. ಹಾಗಂದ್ರೆ ನಮ್ಗೆ ಗೊತ್ತಾಗಿರ್ಬೇಕೀಗ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆ ಬಳಸಲಾಗುತ್ತೆ. ಯಾವ ಸಂಶೋಧನೆ ಅಂತ ಕೇಳಿದಾಗ ಅದು ಕ್ರಿಯಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ. ಆಪ್ಷನ್ಸ್ 4 ಕ್ರಿಯಾತ್ಮಕ ಸಂಶೋಧನೆ ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ. ವಿವರಿಸುವರು ಯಾವ ಒಂದು ಉದ್ದೇಶದ ವರ್ತನಾ ಪದ, ಬಿಹೇವಿಯರ್ ಟರ್ಮ್ಸ್ ಅಂತ ಕರಿತೀವಿ ನಾವು, ಅಥವಾ ಲರ್ನಿಂಗ್ ಔಟ್ಕಮ್ಸ್ ಅಂತ ಕರೀತಾರೆ, ಕಲಿಕಾ ಫಲಗಳು ಅಂತ ಕರೀತಾರೆ, ಅಥವಾ ವರ್ತನಾ ಪದಗಳು ಅಂತ ಕರೀತಾರೆ, ಅಥವಾ ನಿರ್ದಿಷ್ಟತೆಗಳು ಅಂತ ಕರೀತಾರೆ. ಯಾವುದಾದ್ರೂ ಬಳಕೆ ಮಾಡ್ಕೊಳ್ಬೋದು. ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದ ಸೇರಿದೆ. ಯಾವ ಉದ್ದೇಶಕ್ಕೆ? ಆಪ್ಷನ್ಸ್ 1 ಹೇಳ್ತಾ ಇದೆ ಜ್ಞಾನ, ಆಪ್ಷನ್ಸ್ 2 ಹೇಳ್ತಾ ಇದೆ ತಿಳುವಳಿಕೆ, ಆಪ್ಷನ್ಸ್ 3 ಹೇಳ್ತಾ ಇದೆ ಅನ್ವಯ, ಆಪ್ಷನ್ಸ್ 4 ಹೇಳ್ತಾ ಇದೆ ಕೌಶಲ. ನೋಡಿ, ಪ್ರತಿಯೊಬ್ಬ ಶಿಕ್ಷಕನಾದವನು BEd ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥ ಶಿಕ್ಷಕನಾದವನು ಅಥವಾ DED ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಮತ್ತು ಪ್ರೌಢಶಾಲಾ ಶಿಕ್ಷಕರಾಗಲಿಕ್ಕೆ ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗೆ ಕಡ್ಡಾಯವಾಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಷಯ ಇದು. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅಂತಕ್ಕಂಥವು ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ನಿರ್ದಿಷ್ಟ ಉದ್ದೇಶಗಳು ಅಂತ ಕರಿತೀವಿ. ಈ ನಿರ್ದಿಷ್ಟ ಉದ್ದೇಶಗಳಲ್ಲಿ ಮೊದಲೇದಾಗಿ ಜ್ಞಾನವನ್ನು ತೆಗೆದುಕೊಂಡಾಗ ಜ್ಞಾನದಲ್ಲಿ ಬರ್ತಕ್ಕಂಥ ವರ್ತನಾ ಪದ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಪದಗಳು ಯಾವ ಅಂತ ಕೇಳಿದಾಗ ಸ್ಮರಿಸುವರು ಅಂತಕ್ಕಂಥದ್ದು ಬರ್ತದೆ, ಗುರುತಿಸುವರು ಅಂತಕ್ಕಂಥದ್ದು ಬರ್ತದೆ, ಹೆಸರಿಸುವರು ಅಂತಕ್ಕಂಥದ್ದು ಬರ್ತದೆ. ಅಂದರೆ ವಿವರಿಸುವರು ಅಂತಕ್ಕಂಥದ್ದು ಜ್ಞಾನದಲ್ಲಿ ಬರೋದ್ರೆ ಅದಕ್ಕೋಸ್ಕರ ಜ್ಞಾನವನ್ನು ವಿಮುಖಿಗೆ ತೆಗೆದಾಗಬೇಕಾಗತ್ತೆ. ತಿಳುವಳಿಕೆಯಲ್ಲಿ ಸಾಕಷ್ಟು ವರ್ತನಾ ಪದಗಳು ಬರ್ತವೆ, ವಿವರಿಸೋದು ಬರ್ತದೆ, ಕಾರಣ ಕೊಡೋದು ಬರ್ತದೆ, ಸಾಕಷ್ಟು ಅಂಶಗಳಲ್ಲಿ ಬರ್ತದೆ, ತಿಳುವಳಿಕೆಯಲ್ಲಿ ಬರ್ತದೆ. ಅದಕ್ಕೋಸ್ಕರ ಅನ್ವಯ ತೆಗೆದುಕೊಂಡಾಗ ವಿಶ್ಲೇಷಣೆ ಬರ್ತದೆ, ವರ್ಗೀಕರಣ ಬರ್ತದೆ, ತೀರ್ಮಾನ ಕೈಗೊಳ್ತಾರೆ ಅಂತಕ್ಕಂಥ ಬರ್ತದೆ, ಕಾರಣ ಕೊಡ್ತಾರೆ ಅಂತಕ್ಕಂಥ ಬರ್ತದೆ, ಪರಿಣಾಮಗಳನ್ನು ಕಂಡುಹಿಡಿತಾರೆ ಅಂತಕ್ಕಂಥ ಬರ್ತದೆ. ಹೀಗೆ ಸಾಕಷ್ಟು ವರ್ತನಾ ಪದಗಳು ಅನ್ವಯದಲ್ಲಿ ಬರ್ತದೆ. ಇನ್ನು ಕೌಶಲ ಅಂತ ಬಂದಾಗ ಪಟ್ಟಿ ಮಾಡುವರು ಬರ್ತದೆ, ನಿರ್ದಿಷ್ಟವಾಗಿ ಗೆರೆ ಎಳೆಯುವರು ಅಂತಕ್ಕಂಥ ಬರ್ತದೆ, ಭಾರತ್ ನಕಾಶೆಯಲ್ಲಿ ಕರ್ನಾಟಕದ ಮೇರೆಯನ್ನು ಗುರುತಿಸುವರು ಅಂತಕ್ಕಂಥ ಬರ್ತದೆ, ಭಾವಚಿತ್ರವನ್ನು ನೋಡಿ. ಹೀಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವರ್ತನಾ ಪದಗಳು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯದಲ್ಲಿ ಬರ್ತವೆ. ಆದರೆ ವಿವರಿಸುವರು ಅಂತಕ್ಕಂಥ ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅಂತಂದಾಗ ಆಪ್ಷನ್ಸ್ 2 ತಿಳುವಳಿಕೆ ಅಂತಕ್ಕಂಥ ಉದ್ದೇಶದಲ್ಲಿ ಬರ್ತಕ್ಕಂಥ ಒಂದು ವರ್ತನಾ ಪದ ಅಂತ ಕೇಳಿದಾಗ ಅದು ವಿವರಿಸುವರು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದ ಆಪ್ಷನ್ಸ್ 2 ತಿಳುವಳಿಕೆ ಅಂತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ ನೋಡೋದಾದರೆ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು. ಆಪ್ಷನ್ಸ್ 1 ಜ್ಞಾನಾತ್ಮಕ ವಲಯ, ಆಪ್ಷನ್ಸ್ 2 ಭಾವನಾತ್ಮಕ ವಲಯ, ಆಪ್ಷನ್ಸ್ 3 ಮನೋಕ್ರಿಯಾಜನ್ಯ ವಲಯ, ಆಪ್ಷನ್ಸ್ 4 ಭೌತಿಕ ವಲಯ. ನೋಡಿ, ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣವನ್ನು ತೆಗೆದುಕೊಂಡಾಗ ಆ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿ 3 ಪ್ರಕಾರಗಳು. ಅದರಲ್ಲಿ ಕಾಗ್ನೇಟಿವ್ ಡೊಮೈನ್ ಅಂತಕ್ಕಂಥ ಜ್ಞಾನಾತ್ಮಕ ವಲಯ, ಅಫೆಕ್ಟಿವ್ ಡೊಮೈನ್ ಅಂತಕ್ಕಂಥದ್ದು ಭಾವನಾತ್ಮಕ ವಲಯ, ಸೈಕೋಮೋಟರ್ ಡೊಮೈನ್ ಅಂತಕ್ಕಂಥ ಮನೋಕ್ರಿಯಾಜನ್ಯ ವಲಯ. ಭೌತಿಕ ವಲಯ ಇಲ್ಲದೇ ಇರುವುದರಿಂದ ಆಪ್ಷನ್ಸ್ 4 ಈಸಿಯಾಗಿ ಏನು ಮಾಡ್ಬೋದು, ಈಗ ಡಿಲೀಟ್ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಈ 3 ಆಪ್ಷನ್ಸ್ಗಳೆಲ್ಲ ಉತ್ತರವನ್ನು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು. ಜ್ಞಾನಾತ್ಮಕ ವಲಯದಲ್ಲಿ ಕೆಲವೊಂದಿಷ್ಟು ವರ್ಗಗಳಿದ್ದಾವೆ, ಭಾವನಾತ್ಮಕ ವಲಯದಲ್ಲಿದ್ದಾವೆ, ಮನೋಕ್ರಿಯಾಜನ್ಯ ವಲಯದಲ್ಲಿದ್ದಾವೆ. ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ಅಂತಕ್ಕಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂಶಗಳಾಗಿರುವುದರಿಂದ ಮತ್ತು ಅರಿವಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳಾಗಿರುವುದರಿಂದ ಇಲ್ಲಿ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ಅಂತಕ್ಕಂಥ ಇಲ್ಲಿ ಬರ್ತದೆ ಅಂತ ಕೇಳಿದಾಗ ಜ್ಞಾನಾತ್ಮಕ ವಲಯದಲ್ಲಿ ಬರ್ತವೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ 1 ಜ್ಞಾನಾತ್ಮಕ ವಲಯ ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ. ನೋಡಿ, ಪ್ರಕ್ಷೇಪಣ ತಂತ್ರಗಳ ಬಗ್ಗೆ ನಾವು ಹಿಂದೆ ಭಾಳಷ್ಟು ಚರ್ಚೆ ಮಾಡಿದ್ವಿ. ಆ ಪ್ರಕ್ಷೇಪ ತಂತ್ರ ಯಾವುದು ಅಲ್ಲ ಅಂತಕ್ಕಂಥ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಅಂದರೆ ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅಂದಮೇಲೆ ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟು ಅಂತ ಕೇಳಿದಾಗ ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕೆ ವ್ಯಕ್ತಿತ್ವದ ಪರೀಕ್ಷೆಗಳಾಗಿವೆ ಅಂತಕ್ಕಂಥ ನಾವು ತಿಳ್ಕೊಬೇಕಾಗುತ್ತೆ. ಆ ವ್ಯಕ್ತಿತ್ವವನ್ನು ಅಳತೆ ಮಾಡ್ತಕ್ಕಂಥ
ಪರೀಕ್ಷೆಗಳಲ್ಲಿ ಎರಡು ಪ್ರಕಾರವಾಗಿ ಕಾಣ್ತಾ ಇದ್ದೀವಿ ನಾವು. ಅವು ಅಂತ ಕೇಳಿದಾಗ ಪ್ರಕ್ಷೇಪಣವಲ್ಲದ ತಂತ್ರಗಳು ಮತ್ತು ಪ್ರಕ್ಷೇಪಣ ತಂತ್ರಗಳು ಅಂತೇಳಿ. ಪ್ರಕ್ಷೇಪಣವಲ್ಲದ ತಂತ್ರಗಳು ಕೆಲವೊಂದಿಷ್ಟು ಅದಾವೆ, ಪ್ರಕ್ಷೇಪಣ ತಂತ್ರಗಳು ಕೆಲವೊಂದಿಷ್ಟು ಅದಾವೆ. ಪ್ರಕ್ಷೇಪಣ ತಂತ್ರಗಳು ಅಂತಂದರೆ ಅಂತ ಕೇಳಿದಾಗ ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ನಮ್ಮ ಸುಪ್ತ ಚೇತನದಲ್ಲಿ ಅಡಗಿರ್ತಕ್ಕಂಥ ಅಂಶಗಳನ್ನು ನಮಗರಿವಿಲ್ಲದೆ ಹೊರಗಡೆ ತರ್ತಕ್ಕಂಥ ತಂತ್ರಗಳು ಯಾವುದವಲ್ಲ ಅವಾಗ ಪ್ರಕ್ಷೇಪಣಾ ತಂತ್ರಗಳು ಅಂತ ಕರೀತಾರೆ. ಆದರೆ ನಮ್ಮ ಪ್ರಶ್ನೆ ಹೀಗಿದೆ, ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ. ಅಂದರೆ ಇರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಒಂದು ಮಾತ್ರ ಪ್ರಕ್ಷೇಪಣ ತಂತ್ರ ಅಲ್ಲ, ಉಳಿದಿರ್ತಕ್ಕಂಥ 3 ಪ್ರಕ್ಷೇಪಣ ತಂತ್ರಗಳು ಇದ್ದಾವೆ ಅಂತಕ್ಕಂಥ ನಮ್ಗೆ ಇಲ್ಲಿ ಗೊತ್ತಾಗಬೇಕಾಗತ್ತೆ. ಆಪ್ಷನ್ಸ್ 1 ಹೇಳ್ತಾ ಇದೆ ವಿಷಯ ಸಂಜ್ಞಾನ ಪರೀಕ್ಷೆ, ಆಪ್ಷನ್ಸ್ 2 ಹೇಳ್ತಾ ಇದೆ ಸಂದರ್ಶನ, ಆಪ್ಷನ್ಸ್ 3 ಹೇಳ್ತಾ ಇದೆ ರೋರ್ಶಾಕ್ ಮಸಿಕಲೆ ಪರೀಕ್ಷೆ, ಆಪ್ಷನ್ಸ್ 4 ಹೇಳ್ತಾ ಇದೆ ಮಕ್ಕಳ ಸಂಜ್ಞಾನ ಪರೀಕ್ಷೆ. ನೋಡಿ, ಇದರಲ್ಲಿ 3 ಪ್ರಕ್ಷೇಪಣ ತಂತ್ರಗಳಿದ್ದಾವೆ. ಯಾವ್ಯಾವು? ವಿಷಯ ಸಂಜ್ಞಾನ ಪರೀಕ್ಷೆ TAT ಅಂತಕ್ಕಂಥದ್ದು, ಥಿಮ್ಯಾಟಿಕ್ ಅಪ್ರಿಸಿಪ್ಷನ್ ಟೆಸ್ಟ್ ಅಂತಕ್ಕಂಥದ್ದು. ಈ ವಿಷಯ ಸಂಜ್ಞಾನ ಪರೀಕ್ಷೆ ಅಥವಾ ವಿಷಯ ಅನುಬೋಧ ಪರೀಕ್ಷೆ ಅಂತಕ್ಕಂಥದ್ದು ಪ್ರಕ್ಷೇಪಣ ತಂತ್ರ. ವ್ಯಕ್ತಿತ್ವವನ್ನು ಮಾಪನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಕ್ಷೇಪಣ ತಂತ್ರ ಅಂತ ಕೇಳಿದಾಗ ವಿಷಯ ಸಂಜ್ಞಾನ ಪರೀಕ್ಷೆ ಅಂತ ಕರಿತೀವಿ. ಈ ವಿಷಯ ಸಂಜ್ಞಾನ ಪರೀಕ್ಷೆ ಅಂತಕ್ಕಂಥ ಒಂದು ಪ್ರಕ್ಷೇಪಣ ತಂತ್ರವಾಗಿದೆ ಅಂತಕ್ಕಂಥ ನಮಗಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಆಪ್ಷನ್ಸ್ 2 ಹೇಳ್ತಾ ಇದೆ ಸಂದರ್ಶನ. ಸಂದರ್ಶನ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕಿರ್ತಕ್ಕಂಥ ಒಂದು ಪ್ರಕಾರದ ಇದು ತಂತ್ರ ಹೌದು, ಪರೀಕ್ಷೆ ಕೂಡ ಹೌದು. ಈ ಸಂದರ್ಶನ ಅಂತಕ್ಕಂಥದ್ದು ನೇರವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತೊಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಸಂದರ್ಶನಕಾರ ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ತನ್ನ ಒಂದು ಪ್ರಶ್ನೆಗಳ ಮೂಲಕ ಮತ್ತೊಬ್ಬ ವ್ಯಕ್ತಿಯ ಸಂದರ್ಶನವನ್ನು ಮಾಡ್ತಕ್ಕಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇದು ಪ್ರಕ್ಷೇಪಣ ತಂತ್ರವಾಗಿ ಬರಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇದು ಪ್ರಕ್ಷೇಪಣವಲ್ಲದ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಅಂತ ಕೇಳಿದಾಗ ಸಂದರ್ಶನ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರೋರ್ಶಾಕ್ ಮಸಿಕಲೆ ಪರೀಕ್ಷೆ, ಇದು ರೋರ್ಶಾಕ್ ಮಸಿಕಲೆ ಪರೀಕ್ಷೆ ಕೂಡ ವ್ಯಕ್ತಿತ್ವವನ್ನು ಅಳತೆ ಮಾಡ್ತಕ್ಕಂಥ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಪ್ರಕ್ಷೇಪಣ ತಂತ್ರ ಯಾವ ಅಂತ ಕೇಳಿದಾಗ ರೋರ್ಶಾಕ್ ಮಸಿಕಲೆ ಪರೀಕ್ಷೆ ಅಂತಕ್ಕಂಥದ್ದು. ಹಾರ್ಮನ್ ರೋರ್ಶಾಕ್ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ವ್ಯಕ್ತಿತ್ವವನ್ನು ಮಾಪನ ಮಾಡೋದಕ್ಕೋಸ್ಕರವಾಗಿ ಮಸಿಕಲೆ ಪರೀಕ್ಷೆಯನ್ನು ತಯಾರು ಮಾಡ್ತಾರೆ. ಇದು ಕೂಡ ಪ್ರಕ್ಷೇಪಣ ತಂತ್ರವಾಗಿದೆ. ಇನ್ನು ಮಕ್ಕಳ ಸಂಜ್ಞಾನ ಪರೀಕ್ಷೆ, ವಿಷಯ ಸಂಜ್ಞಾನ ಪರೀಕ್ಷೆ ಯಾವ ರೀತಿಯಾಗಿ ಕೆಲಸ ಮಾಡ್ತದೋ ಅದೇ ರೀತಿಯಾಗಿ ಮಕ್ಕಳ ಸಂಜ್ಞಾನ ಪರೀಕ್ಷೆ ಅಂತಕ್ಕಂಥ ಕೆಲಸ ಮಾಡ್ತದೆ. ಆದರೆ ವಿಷಯ ಸಂಜ್ಞಾನ ಪರೀಕ್ಷೆ ಅಂತಕ್ಕಂಥದ್ದು 14 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಪರೀಕ್ಷೆ ಮಾಡಿದರೆ, ಮಕ್ಕಳ ಸಂಜ್ಞಾನ ಪರೀಕ್ಷೆ ಅಂತಕ್ಕಂಥದ್ದು 14ಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳಿಗೆ ಏನು ಮಾಡ್ತದೆ ಅಂತ ಕೇಳಿದಾಗ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವ ಪರೀಕ್ಷೆಯಾಗಿದ್ದು ಇದು ಕೂಡ ಪ್ರಕ್ಷೇಪಣ ತಂತ್ರವಾಗಿದೆ. ಆದ್ದರಿಂದ ಇದರಲ್ಲಿ ಪ್ರಕ್ಷೇಪಣ ತಂತ್ರ ಅಲ್ಲ ಯಾವುದಂತ ಕೇಳಿದಾಗ ಆಪ್ಷನ್ಸ್ 2 ಸಂದರ್ಶನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತಕ್ಕ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, IQ = MA / CA × 100. ಈ ಸೂತ್ರದಲ್ಲಿ MA ಎಂಬುದನ್ನು ಪ್ರತಿನಿಧಿಸುವುದು ಯಾವುದು? MA ಅಂದರೆ ಏನಿಲ್ಲಿ? ಆಪ್ಷನ್ಸ್ 1 ಹೇಳ್ತಾ ಇದೆ ಮಾನಸಿಕ ವಯಸ್ಸು, ಆಪ್ಷನ್ಸ್ 2 ಹೇಳ್ತಾ ಇದೆ ಮಾನಸಿಕ ಸಾಮರ್ಥ್ಯ, ಆಪ್ಷನ್ಸ್ 3 ಹೇಳ್ತಾ ಇದೆ ಮಾನಸಿಕ ಧೋರಣೆಗಳು, ಆಪ್ಷನ್ಸ್ 4 ಹೇಳ್ತಾ ಇದೆ ಮಾನಸಿಕ ಅಭಿಕ್ಷಮತೆ ಅಂತಕ್ಕಂಥದ್ದು. ಯಾವುದು MA ಅಂದರೆ? ಇಂಟೆಲಿಜೆಂಟ್ ಕ್ವಶೆಂಟ್ ಅಂತ ಕರಿತೀವಿ. IQ ಅಂದರೆ ಇಂಟೆಲಿಜೆನ್ಸ್ ಕ್ವಶೆಂಟ್ ಅಂತ ಕರಿತೀವಿ, ಬುದ್ಧಿ ಲಬ್ಧ ಅಂತ ಕರಿತೀವಿ. = MA. ನೋಡಿ, MA ಅಂತಕ್ಕಂಥದ್ದು ಮೆಂಟಲ್ ಏಜ್ ಅಂತ ಕರೀತಾರೆ, ಮಾನಸಿಕ ವಯಸ್ಸು ಅಂತಕ್ಕಂಥದ್ದು. / CA ಕ್ರೋನೋಲಾಜಿಕಲ್ ಏಜ್, ದೈಹಿಕ ವಯಸ್ಸು ಅಥವಾ ಶಾರೀರಿಕ ವಯಸ್ಸು ಅಂತ ಕರೀತಾರೆ. IQ = MA / CA × 100. ಈ ಫಾರ್ಮುಲಾದ ಮೂಲಕ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡುಹಿಡಲಿಕ್ಕೆ ಏನಾಗುತ್ತೆ, ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸೂತ್ರ ಯಾವಂತ ಕೇಳಿದಾಗ IQ = MA / CA × 100 ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ MA ಎಂಬುದನ್ನು ಪ್ರತಿನಿಧಿಸುವುದು ಅಂತಂದಾಗ ಇಲ್ಲಿ ಆಪ್ಷನ್ಸ್ 1 ಮಾನಸಿಕ ವಯಸ್ಸು ಅಂತಕ್ಕಂಥ ಏನಾಗುತ್ತೆ, MA ಅಂತಕ್ಕಂಥದ್ದನ್ನು ಸೂಚಿಸ್ತದೆ, ಮೆಂಟಲ್ ಏಜ್ ಅಂತಕ್ಕಂಥದ್ದು ಸೂಚಿಸ್ತದೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ 1 ಮಾನಸಿಕ ವಯಸ್ಸು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತಕ್ಕ ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ. ನೋಡಿ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ. ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಕಾರ ಕಂಡು ಬರ್ತಾ ಇದೆ. ಪ್ರತಿಭಾವಂತರು ಇದ್ದಾರೆ, ಸೃಜನಶೀಲರು ಇದ್ದಾರೆ, ಮತ್ತು ಸರಾಸರಿಯಲ್ಲಿ ಕಲಿಕೆ ಮಾಡ್ತಕ್ಕಂಥ ಮಕ್ಕಳಿದ್ದಾರೆ, ಮತ್ತು ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅಪೂರ್ಣ ಕಲಿಕಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇನ್ನು ಬಹಳಷ್ಟು ಪ್ರಕಾರದ ವಿದ್ಯಾರ್ಥಿಗಳು ಬರ್ತಾರೆ. ಅದರಲ್ಲಿ ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮಗಳು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ 1 ಸಮೃದ್ಧೀಕರಣ ಕಾರ್ಯಕ್ರಮ, ಆಪ್ಷನ್ಸ್ 2 ಪರಿಹಾರ ಬೋಧನೆ ಕಾರ್ಯಕ್ರಮ, ಆಪ್ಷನ್ಸ್ 3 ವೇಗವರ್ಧನ ಕಾರ್ಯಕ್ರಮ, ಆಪ್ಷನ್ಸ್ 4 ಮತಿಮಂಥನ ಕಾರ್ಯಕ್ರಮ. ನೋಡಿ, ಸಮೃದ್ಧೀಕರಣ ಕಾರ್ಯಕ್ರಮ ಅಂತಕ್ಕಂಥದ್ದು, ವೇಗವರ್ಧನ ಕಾರ್ಯಕ್ರಮ ಅಂತಕ್ಕಂಥದ್ದು, ಮತಿಮಂಥನ ಕಾರ್ಯಕ್ರಮ ಅಂತಕ್ಕಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಆದರೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದಂತ ಕೇಳಿದಾಗ, ಯಾವಾಗಲೂ ಕಲಿಕೆಯಲ್ಲಿ ಹಿಂದುಳಿದರ ಅಂದಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನಪ್ಪ ಅಂತ ಕೇಳಿದಾಗ ರೆಮಿಡಿಯಲ್ ಟೀಚಿಂಗ್ ಅಂತಕ್ಕಂಥದ್ದು, ಪರಿಹಾರ ಬೋಧನೆ ಅಂತಕ್ಕಂಥ ಅವ್ರಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ಸ್ 2 ಪರಿಹಾರ ಬೋಧನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ಅಂತೇಳಿ ನಾವು ಗಮನಿಸಬೇಕು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ. ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ. ನಾನು ಈಗಾಗಲೇ ನಮ್ಮ ಅಕಾಡೆಮಿ ವತಿಯಿಂದ ನಡೆಸ್ತಕ್ಕಂಥ ತರಗತಿಗಳಲ್ಲಿ ಈ ಸಿದ್ಧಾಂತ ಬಗ್ಗೆ ನಿಮ್ಗೆ ಭಾಳಷ್ಟು ಸುದೀರ್ಘವಾಗಿ ತಿಳಿಸಿದ್ದೀನಿ. ಇಲ್ಲಿ ಆಪ್ಷನ್ಸ್ 1 ಹೇಳ್ತಾ ಇದೆ ಪಾನ್ರವರ ಸಿದ್ಧಾಂತ, ಆಪ್ಷನ್ಸ್ 2 ಹೇಳ್ತಾ ಇದೆ ಮ್ಯಾಸ್ಲೋರವರ ಸಿದ್ಧಾಂತ, ಆಪ್ಷನ್ಸ್ 3 ಹೇಳ್ತಾ ಇದೆ ಮ್ಯಾಕ್ಡೌಗಲ್ರವರ ಸಿದ್ಧಾಂತ, ಆಪ್ಷನ್ಸ್ 4 ಹೇಳ್ತಾ ಇದೆ ಸೋವರ್ರವರ ಸಿದ್ಧಾಂತ. ಇಲ್ಲಿ ಪ್ರೇರಣೆಗೆ ಅಗತ್ಯತೆಗಳ ಶ್ರೇಣಿಯನ್ನು ಚರ್ಚಿಸುವುದು ಅಂತ ಕೇಳಿದಾಗ ಅಬ್ರಹಂ ಮಾಸ್ಲೋರವರ ಸಿದ್ಧಾಂತ. ಅಮೇರಿಕಾ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಅಬ್ರಹಂ ಮಾಸ್ಲೋರವರು ಮಾನವನ ಅಗತ್ಯತೆಗಳ ಶ್ರೇಣಿ ಅಥವಾ ಪ್ರೇರಣೆಗಳ ಶ್ರೇಣಿ ಅಂತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ 2 ಮಾಸ್ಲೋರವರ ಸಿದ್ಧಾಂತ ಅಂತಕ್ಕಂಥ ಇಲ್ಲಿ ಏನಾಗುತ್ತೆ ಸರಿಯಾದ ಆನ್ಸರ್ ಆಗುತ್ತೆ. ಆ ಅಬ್ರಹಂ ಮಾಸ್ಲೋರವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಮಾನವನ ಅಗತ್ಯತೆಗಳ ಶ್ರೇಣಿಯನ್ನು ಕೊಡ್ತಾರೆ. ಆ ಅಗತ್ಯತೆಗಳ ಶ್ರೇಣಿಯಲ್ಲಿ ಪ್ರಮುಖವಾಗಿ 2 ಪ್ರಕಾರದ ಅಗತ್ಯತೆಗಳು ಕಂಡು ಬರ್ತವೆ. ಮೊದಲನೇದಾಗಿ ಶಾರೀರಿಕ ಅಗತ್ಯತೆಗಳು, ಎರಡನೇದಾಗಿ ಸಾಮಾಜಿಕ ಅಗತ್ಯತೆಗಳು ಅಂತಕ್ಕಂಥದ್ದು. ಶಾರೀರಿಕ ಅಗತ್ಯತೆಗಳಲ್ಲಿ ಒಂದು ಬರ್ತದೆ ಹಸಿವು, ಬಾಯಾರಿಕೆ, ನಿದ್ರೆ, ಲೈಂಗಿಕತೆ ಅಂತಕ್ಕಂಥವು ಯಾವುದು ಪ್ರಾಥಮಿಕವಾಗಿರ್ತಕ್ಕಂಥ ಅಗತ್ಯತೆಗಳಾಗಿರ್ಬೋದು ಅಥವಾ ಶಾರೀರಿಕವಾಗಿರ್ತಕ್ಕಂಥ ಅಗತ್ಯತೆಗಳಂತ ಕರಿಬೋದು. ಇನ್ನು ಸಾಮಾಜಿಕವಾಗಿರ್ತಕ್ಕಂಥ ಅಗತ್ಯತೆಗಳು ಕಂಡು ಬರ್ತಕ್ಕಂಥ ಅಂತ ಕೇಳಿದಾಗ ರಕ್ಷಣೆಯ ಅಗತ್ಯತೆಗಳು ಕಂಡು ಬರ್ತವೆ, ಪ್ರೀತಿ ಮತ್ತು ವಾತ್ಸಲ್ಯದ ಅಗತ್ಯತೆಗಳು ಕಂಡು ಬರ್ತವೆ, ಸ್ವಗೌರವದ ಅಗತ್ಯತೆಗಳು ಕಂಡು ಬರ್ತವೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅಗತ್ಯತೆಗಳು ಕಂಡು ಬರ್ತವೆ. ಒಟ್ಟಾರೆಯಾಗಿ ಮಾಸ್ಲೋರವರ ಅಗತ್ಯತೆಗಳ ಶ್ರೇಣಿಯಲ್ಲಿ 5 ಪ್ರಕಾರದ ಅಗತ್ಯತೆಗಳನ್ನು ಶ್ರೇಣೀಕೃತವಾಗಿ ನೀಡಿದ್ದಾರೆ. ಮೊದಲನೇದಾಗಿ ಶಾರೀರಿಕ ಅಗತ್ಯತೆಗಳು, ಎರಡನೇದಾಗಿ ಸಾಮಾಜಿಕ ಅಗತ್ಯತೆಗಳು, ಮತ್ತು ಅವೆರಡನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗ ಮೊದಲನೇದಾಗಿ ಯಾವುದಂತ ಕೇಳಿದಾಗ ಫಸ್ಟ್ ಬೇಕಾಗಿರ್ತಕ್ಕಂಥದ್ದು ಶಾರೀರಿಕವಾಗಿರ್ತಕ್ಕಂಥ ಅಗತ್ಯತೆಗಳು, ಅದಾದ್ಮೇಲೆ ರಕ್ಷಣಾ ಅಗತ್ಯತೆಗಳು, ಅದಾದ್ಮೇಲೆ ಅಂತ ಕೇಳಿದಾಗ ಪ್ರೀತಿ ವಾತ್ಸಲ್ಯದ ಅಗತ್ಯತೆಗಳು, ಅದಾದ್ಮೇಲೆ ಸ್ವಗೌರವದ ಅಗತ್ಯತೆಗಳು, ಅದಾದ್ಮೇಲೆ ಲಾಸ್ಟ್ ಆತ್ಮ ಸಾಕ್ಷಾತ್ಕಾರದ ಅಗತ್ಯತೆಗಳು ಅಂತ ಒಟ್ಟಾರೆಯಾಗಿ 5 ಪ್ರಕಾರದ ಅಗತ್ಯತೆಗಳನ್ನು ಶ್ರೇಣಿ ರೂಪದಲ್ಲಿ ಕೊಟ್ಟಿರುವುದರಿಂದ ಇದಕ್ಕೆ ಮಾಸ್ಲೋರವರ ಅಗತ್ಯತೆಗಳ ಶ್ರೇಣಿ ಸಿದ್ಧಾಂತ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ 2 ಮಾಸ್ಲೋರವರ ಸಿದ್ಧಾಂತ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ. ನೋಡಿ, ಅವಧಾನದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಥವಾ ಅವಧಾನವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಅಂತೇಳಿ ಮನೋವಿಜ್ಞಾನದಲ್ಲಿ ನಮ್ಗೆ ಕಂಡು ಬರ್ತವೆ. ಆ ಅವಧಾನವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಈ ಪ್ರಶ್ನೆಗೆ ನಮಗೇನಾಗುತ್ತೆ ಅಂದರೆ ಉತ್ತರ ಸಿಗುತ್ತದೆ. ಯಾವಾಗಲೂ ಅವಧಾನ ಅಂತಕ್ಕ ನಿರ್ಧಾರ ಆಗಬೇಕಾಗಿತ್ತಂತಂದರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲಿ ನಾವು ಫಸ್ಟ್ ಒನ್ ನೋಡೋದಾಗಿದ್ದರೆ ಬದಲಾವಣೆ ಅಂತ ಕರೀತಾರೆ. ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಅವಧಾನವನ್ನು ಕೇಂದ್ರೀಕರಣ ಮಾಡಲಿಕ್ಕೆ ಅಥವಾ ಅವಧಾನವನ್ನು ನಿರ್ಧಾರ ಮಾಡಲಿಕ್ಕೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಬದಲಾವಣೆ ಅಂತಕ್ಕಂಥ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿಯಿಂದ ನಾವೇನು ಮಾಡ್ಬೋದು ಅಂತ ಕೇಳಿದಾಗ ಅಟ್ರ್ಯಾಕ್ಟ್ ಆಗಲಿಕ್ಕೆ ಅಟೆನ್ಷನನ್ನು ಏನು ಮಾಡ್ಬೋದು ಅಂತ ಕೇಳಿದಾಗ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರವಾಗಿ ಶಿಕ್ಷಕರ ಬೋಧನೆಯಲ್ಲಿ ಏನಾಗಬೇಕಂದ್ರೆ ನಿರಂತರವಾಗಿ
ಚೇಂಜಸ್ ಅಂತಕ್ಕಂಥ ಕಾಣಬೇಕಾಗುತ್ತೆ, ಬದಲಾವಣೆಗಳಂತಕ್ಕಂಥ ಕಾಣಬೇಕಾಗುತ್ತೆ. ಆ ಬದಲಾವಣೆಗಳು ಅವಧಾನವನ್ನು ನಿರ್ಧಾರ ಮಾಡ್ತವೆ. ಅದೇ ರೀತಿಯ ಗಾತ್ರ ಅಂತಕ್ಕಂಥ ಕೂಡ ಏನಾಗುತ್ತೆ, ಅವಧಾನವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶವಾಗಿದೆ. ಅದೇ ರೀತಿಯಾಗಿ ತೀವ್ರತೆ ಅಂತಕ್ಕಂಥ ಕೂಡ ಅವಧಾನವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶವಾಗಿದೆ. ಏಕತಾನತೆ ಅಂತಕ್ಕಂಥದ್ದು ಅವಧಾನವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಕಂಡು ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಕೆಳಗಿನವುಗಳಲ್ಲಿ ಒಂದು ಅವಧಾನ ನಿರ್ಧಾರಕವಲ್ಲ ಅಂತಂದಾಗ ಅದಕ್ಕೆ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 4 ಏಕತಾನತೆ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು. ನೋಡಿ, ZPD ಅಂತ ಕರೀತಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಸಮೀಪ ಅಭಿವೃದ್ಧಿ ವಲಯ ಅಂತಕ್ಕಂಥದ್ದು. ಆಪ್ಷನ್ಸ್ 1 ಹೇಳ್ತಾ ಇದೆ ಜೆರೋಮ್ ಬ್ರೂನರ್, ಆಪ್ಷನ್ಸ್ 2 ಹೇಳ್ತಾ ಇದೆ ಜೀನ್ ಪಿಯಾಜೆ, ಆಪ್ಷನ್ಸ್ 3 ಹೇಳ್ತಾ ಇದೆ ಲೈವ್ ವೆಗಟಸ್ಕಿ, ಆಪ್ಷನ್ಸ್ 4 ಹೇಳ್ತಾ ಇದೆ ಆಲ್ಬರ್ಟ್ ಬಂಡೂರಾ. ಈ ಪ್ರಶ್ನೆಯನ್ನು ಕೂಡ ನಾವು ಇಂದಿನ ಯೂಟ್ಯೂಬ್ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ಸಮೀಪ ಅಭಿವೃದ್ಧಿ ವಲಯ ಅಂತಕ್ಕಂಥದ್ದು ಲೈವ್ ವೆಗಟಸ್ಕಿಯವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಬರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 3 ಲೈವ್ ವೆಗಟಸ್ಕಿ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಷ್ಟು ಇಂದಿನ ತರಗತಿಯಲ್ಲಿ ನಾವೇನು ಮಾಡಿ ಅಂತ ಕೇಳಿದಾಗ ಚರ್ಚೆ ಮಾಡಿದ್ದೀವಿ. ಇನ್ನು ಇರತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮೊಂದಿಗೆ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಒಟ್ಟಾರೆಯಾಗಿ ನಮ್ಮ NVN ಅಕಾಡೆಮಿ ರಾಯಚೂರು ವತಿಯಿಂದ ಈಗಾಗಲೇ ನಡೆಸಿರ್ತಕ್ಕಂಥ ಯೂಟ್ಯೂಬ್ ತರಗತಿಗಳಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಬಹುಪಾಲು ಪ್ರಶ್ನೆಗಳು 2025 ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಿದ್ರಿ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಂಕಗಳು ಸಿಗಲಿ, ತಾವೆಲ್ಲರೂ ಶಿಕ್ಷಕರ ಅರ್ಹತೆಯನ್ನು ಪಡೆದುಕೊಂಡು ಮುಂಬರ್ತಕ್ಕಂಥ GPSTRಗೆ ಅಪ್ಲೈ ಮಾಡಿ ನೀವು ಸರ್ಕಾರಿ ಶಿಕ್ಷಕರು ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ಯಾರ್ಯಾರು ಅರ್ಹತೆಯ ಅಂಕಗಳನ್ನು ಪಡೆದುಕೊಂಡಿದ್ದೀರೋ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.